ಎಲ್ರಿಗೂ ನಮಸ್ಕಾರ. ವೀಕೆಂಡ್ ಬಂದ್ರೆ ಸಾಕು ಏನ್ ಮಾಡೋದು ಅನ್ನುವಂತ ಪ್ಲಾನಿಂಗ್ಸ್ ಅಲ್ಲೇ ದಿನವನ್ನು ಕಳ್ಕೊಂಡಿರ್ತೇವೆ. ಹಾಗಾದ್ರೆ ಈ ವೀಕೆಂಡ್ ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡಬಹುದು ಅಂತ ಹೇಳಿ ಇವತ್ತು ನಾನು ನಿಮ್ಗೆ ತಿಳಿಸ್ತೇನೆ. ಮಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ಲೇಸಿಗೆ ಬಂದ್ರೆ ಒಂಥರ ಟ್ರಕ್ಕಿಂಗು ತರಾನ ಇರುತ್ತೆ, ಜೊತೆಗೆ ಶಿವಪ್ಪನ ದರ್ಶನನೂ ಆಗುತ್ತೆ. ಹಾಗಾದ್ರೆ ಅಂತ ಪ್ಲೇಸ್ ಯಾವುದು ಅಂತೀರಾ? ಬನ್ನಿ ಕರ್ಕೊಂಡು ಹೋಗ್ತೇನೆ. ಈ ಪ್ಲೇಸ್ ಒಂಥರ ಶಿವಪ್ಪನ ದರ್ಶನನೂ ಆಗುತ್ತೆ, ಜೊತೆಗೆ ಅಡ್ವೆಂಚರ್ಸ್ ತರನೂ ಇದೆ, ಟ್ರಕ್ಕಿಂಗ್ ತರನೂ ಮಾಡಬಹುದು ಅಂತ ಹೇಳಿ. ಎಷ್ಟು ಸ್ಟೆಪ್ ಇದೆ ಈ ಒಂದು ಟೆಂಪಲ್ ಅಲ್ಲಿ, ಏನಿದ್ರ ವಿಶೇಷತೆ ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತಾನೆ. ನಾವು ಹತ್ತ ಬರುವಾಗ ಬಲಗಡೆ ನೋಡಿದ್ರೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಾರ್ವತಿ ಟೆಂಪಲ್ ಇದೆ. ಮೇಲ್ಗಡೆ ಇರೋದು ನಮ್ಮ ಶಿವಪ್ಪನ ದೇವಸ್ಥಾನ. ಪಾರ್ವತಿ ಯಾಕೆ ಶಿವನ್ ಜೊತೆ ಕೂರದೆ ಕೆಳಗೆ ಕೂತಿದ್ದಾಳೆ ಅನ್ನುವಂಥದ್ದು, ಇದಕ್ಕೆಲ್ಲ ತುಂಬಾ ದೊಡ್ಡ ಇತಿಹಾಸನೇ ಇದೆ. ಈ ಇತಿಹಾಸ ಎಲ್ಲ ನಿಮ್ಗೂ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ನಮ್ಮನ್ನೇ ಫಾಲೋ ಮಾಡ್ತಾ ಬನ್ನಿ. ಕಾರಿಂಜೇಶ್ವರ ಕ್ಷೇತ್ರ ಇತಿಹಾಸ ಅಂತ ಹೇಳಿದ್ರೆ ಇದಕ್ಕೆ 4 ಯುಗದ ಇತಿಹಾಸ ಅಂತ ಹೇಳ್ತಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತೇಳಿ. ಕೃತಯುಗದಲ್ಲಿ ರುದ್ರ ಅಂತ ಹೇಳಿ ಮುನಿ ಇಲ್ಲಿ ತಪಸ್ಸು ಮಾಡ್ತಾ ಇದ್ದ ಅಂತೇಳಿ, ಹಾಗೆ ರುದ್ರಗಿರಿ ಅಂತ ಹೆಸರು ಈ ಕ್ಷೇತ್ರಕ್ಕೆ ಇತ್ತು. ತ್ರೇತಾಯುಗದಲ್ಲಿ ಗಜಾಸುರ ಅಂತೇಳಿ ಅಸುರ ಕ್ಷೇತ್ರದಲ್ಲಿ ಈಶ್ವರನ ಆರಾಧನೆ ಮಾಡ್ತಾ ಇದ್ದ ಅಂತೇಳಿ, ಹಾಗೆ ಗಜರಾಡ್ ಗಿರಿ ಅಂತ ಹೇಳಿ ಹೆಸರು. ದ್ವಾಪರದಲ್ಲಿ ಪಾಂಡವರು ಇಲ್ಲಿ ದೇವರನ್ನು ಆರಾಧನೆ ಮಾಡಿದ್ದಾರೆ ಅಂತೇಳಿ, ಹಾಗೆ ಭೀಮಶೈಲ ಅಂತ ಹೇಳಿ ಹೆಸರಿತ್ತು. ಕೃತಯುಗದಲ್ಲಿ ಕ್ಷೇತ್ರಕ್ಕೆ ಕಾರಿಂಜ ಅಂತ ಹೇಳಿ ಹೆಸರು ಬಂದಿದೆ. ಹಾಗೆ ಇಲ್ಲಿ ಪಾಂಡವರು ಆರಾಧನೆ ಮಾಡಿದ್ದು, ಶ್ರೀರಾಮ ದೇವರು ಬಂದು ಆರಾಧನೆ ಮಾಡಿದ್ರು ಅಂತ ಹೇಳುವ ಒಂದು ಸಂಕಲ್ಪಗಳೆಲ್ಲ ಉಂಟು. ಹಿಂದೆ ಕರಿಂಜ ಅಂತ ಹೇಳುವ ಒಂದು ಕಾಡು ಜನರಿಗೆ ಸಿಕ್ಕಿದಂತಹ ದೇವರು ಅಂತ ಹೇಳುವ ಹುಲ್ಲನ್ನ ಗೆಡ್ಡೆಗಳನ್ನ ಹುಡುಕಿಕೊಂಡು ಬರುವ ಸಮಯದಲ್ಲಿ ಇಲ್ಲಿ ಒಂದು ಕಲ್ಲಿಗೆ ಕತ್ತಿದಾಗಿ ರಕ್ತ ಬಂದದ್ದು. ಆಗ ಅಲ್ಲಿ ಕಾರಿಂಜ ಅಂತ ಹೇಳಿ ಒಂದು ಕರೆಯುವಾಗ ಮಗನನ್ನು ಕಾರಿಂಜ ಅಂತ ಹೇಳಿ ಕರೆದ್ರು ಅಂತ ಹೇಳಿ, ಹಾಗೆ ಮತ್ತೆ ಈ ಕ್ಷೇತ್ರಕ್ಕೆ ಕಾರಿಂಜ ಅಂತ ಹೇಳಿ ಹೆಸರು ಬಂದು ಅಂತ ಹೇಳ್ತಾರೆ. ಪಾರ್ವತಿ ಈಶ್ವರನಲ್ಲಿ ಕೇಳ್ತಾರಂತೆ, ಅಂದ್ರೆ ಈ ಭೂಮಿಯಲ್ಲಿ ನಿಮಗೆ ಅತ್ಯಂತ ಪ್ರಿಯವಾದ ಸಾನ್ನಿಧ್ಯ ಯಾವುದು ಅಂತ ಕೇಳುವಾಗ ಆ ಈಶ್ವರ ದೇವರು ಹೇಳ್ತಾರಂತೆ, ಭೂ ಕೈಲಾಸವಾದಂತಹ ಕಾರಿಂಜ ನಂಗೆ ಈ ಭೂಲೋಕದಲ್ಲಿ ಒಳ್ಳೆ ರೀತಿಯ ಪ್ರದೇಶ ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕೆರೆಯಲ್ಲಿ ನಮಗೆ ವರ್ಷ ಇಡೀ ದೇವರಿಗೆ ಬೇಕಾದಂತಹ ನೀರನ್ನು ಇಲ್ಲಿ ಸಿಗ್ತದೆ. ಪುರಾಣದ ಕಥೆಯಲ್ಲಿ ಹೇಳ್ತಾರೆ, ಶ್ರೀರಾಮ ದೇವರು ಶ್ರೀಲಂಕೆಗೆ ಹೋಗಿ ಹಿಂದೆ ಹೋಗುವ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಲ್ಲಿಯ ವಾನರಗಳನ್ನು ಇಲ್ಲೇ ಬಿಟ್ಟು ಅವರು ಅಯೋಧ್ಯೆಗೆ ಹೋದ್ರು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಅವರಿಗೆ ನಿತ್ಯ ನೈವೇದ್ಯಕ್ಕೆ ವ್ಯವಸ್ಥೆಯನ್ನು ಮಾಡಿ ಹೋದ್ರು ಅಂತ ಲೆಕ್ಕ. ಅಂದ್ರೆ ಇಲ್ಲಿ ದಿವಸಕ್ಕೆ ದೇವರಿಗೆ 3 ಸೇರು ನೈವೇದ್ಯ ಆಗ್ತದೆ. ಆ ನೈವೇದ್ಯವನ್ನು ಮಂಗಗಳಿಗೆ ಅರ್ಪಣೆ ಮಾಡುದು. ಅದಕ್ಕೆ ವಿಶೇಷ ವಾನರನ್ನ ಸೇವೆ ಅಂತ ಹೇಳಿದ್ರು. ಬೇರೆ ಬೇರೆ ಊರಿನವರು ಪ್ರತಿನಿತ್ಯದಲ್ಲಿ ಬಂದು ಮಂಗನಿಗೆ ಬೇಕಾದಂತಹ ಸೇವೆಯನ್ನು ಅರ್ಪಣೆ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಆ ವಾನರಗಳಿಗೆ ನೈವೇದ್ಯಕ್ಕೆ ಮಹತ್ವ ಉಂಟು. ದೇವಸ್ಥಾನಕ್ಕೆ ಹತ್ತಿಕೊಂಡು ಬಂದ್ರೆ ದೋಷಗಳು ಪರಿಹಾರ ಆಗ್ತದೆ ಅಂತ ಹೇಳುವಂತ ಹೇಳ್ತಾರೆ. ಮತ್ತೆ ಈ ಮದುವೆ ಆಗದವರಿಗೆ ಶಿವಪಾರ್ವತಿ ಭೇಟಿ ಆಗ್ತದೆ. ಮರುದಿವಸ ಶಯನೋತ್ಸವವನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ್ರೆ ಅಂತವರಿಗೆ ಸಹ ಮದುವೆ ಯೋಗವನ್ನು ದೇವರು ಅನುಗ್ರಹ ಮಾಡಿ ಕೊಡ್ತಾರೆ ಅಂತ ಹೇಳಿ ನಮಗೆ ಪ್ರತಿ ಶಿವರಾತ್ರಿ ಸಮಯದಲ್ಲಿ ಸಹ ಒಂದು 200 ರಿಂದ 300 ಅಂತಹ ಶಯನ ಸೇವೆಗಳು ಕ್ಷೇತ್ರ ನಡೀತಾ ಉಂಟು. ಅದೆಲ್ಲ ಅವರು ಮದುವೆ ಆದ ಮೇಲೆ ಹೇಳುವಂತಹ ಹರಕೆಗಳು. ಹಂದಿಕೆರೆ ಅಂತ ಹೇಳಿ ಉಂಟು. ಹಂದಿಕೆರೆ ಅಂತ ಹೇಳಿದ್ರೆ ಈಶ್ವರನಿಗೆ ಮತ್ತೆ ಅರ್ಜುನನಿಗೆ ಒಂದು ಯುದ್ಧ ಆಗ್ತದೆ. ಅರ್ಜುನ ಸಹ ಒಂದು ಹಂದಿಗೆ ಬಾಣ ಬಿಡ್ತಾನೆ. ಆಗ ಈಶ್ವರ ಕಿರಾತನ ರೂಪದಲ್ಲಿ ಬಂದುಕೊಂಡು ಅದೇ ಒಂದು ಹಂದಿಗೆ ಒಟ್ಟಿಗೆ ಬಾಣ ಬಿಡ್ತಾರಂತೆ. ಆ ಹಂದಿ ಸಾಯ್ತದೆ. ಆಗ ಅವರಿಬ್ರು ನಡುವಲ್ಲಿ ಗಲಾಟೆ ಆಗ್ತದೆ, ಯಾರು ಬಾಣ ಬಿಟ್ಟದ್ದು ಅಂತ ಹೇಳಿ. ಹಾಗೆ ಆ ಒಂದು ಗಲಾಟೆ ನಡೆದು ಮತ್ತೆ ಆ ಈಶ್ವರ ಅರ್ಜುನ ಸೋಲಿಸಿ ಆ ಈಶ್ವರನ ಆ ಒಂದು ಅರ್ಜುನನಿಗೆ ಪಾಶುಪತ ಅಸ್ತ್ರ ಅಂತ ಹೇಳಿ ಕೊಟ್ಟಂತಹ ಜಾಗೆ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಹೇಳ್ತಾರೆ. ಅರ್ಜುನ ಬಾಣ ಗುರುತು ಅಂತ ಹೇಳಿ ಇಲ್ಲಿ ಒಂದು ಗೀಟು ಉಂಟು ಉದ್ದಕ್ಕೆ, ಇಡೀ ಪಾದೆಯಲ್ಲಿ ಉಂಟು, ಅಲ್ಲಿಂದ ಇಲ್ಲಿ ಕೆಲವರಿಗೆ ಇಲ್ಲಿ ಕಾಣ್ಬೋದೆಲ್ಲ. ಜಾನು ತೀರ್ಥ ಅಂತ ಹೇಳಿ ಭೀಮನ ಮೊಣಕಾಲಲ್ಲಿ ಊರಿಯಾದಂತಹ ಒಂದು ಕೆರೆ. ಇದರಲ್ಲಿ ವರ್ಷ ಇಡೀ ನೀರಿರ್ತದೆ. ಇದರ ನೀರನ್ನೇ ದೇವರ ಅಭಿಷೇಕ ನೈವೇದ್ಯಕ್ಕೆ ವರ್ಷ ಇಡೀ ನಾವು ಉಪಯೋಗ ಮಾಡ್ತೇವೆ. ಈಶ್ವರ ದೇವಸ್ಥಾನಕ್ಕೆ ಸಹ ಕೆಳಗೆ ಪಾರ್ವತಿ ದೇವಸ್ಥಾನಕ್ಕೆ ಸಹ ಇಲ್ಲಿಂದಲೇ ನೀರನ್ನು ಕೊಂಡೋಗಿ ನಾವು ಅಭಿಷೇಕ ಎಲ್ಲ ಮಾಡ್ತೇವೆ. ಇದು ಕೊಡ್ಡೆಮಲೆ ಅಂತ ಹೇಳಿ ಅರಣ್ಯ ಪ್ರದೇಶ, ಅಂದ್ರೆ 1,000 ಎಕರೆಗೆ ಸಹ ಜಾಸ್ತಿ ಉಂಟು ಈ ಕಾಡು.
ಇದು ಉಂಗುಷ್ಟ ತೀರ್ಥ ಅಂತೇಳಿ ಸೀತಾದೇವಿಯ ಉಂಗುಷ್ಟದ ಒತ್ತಿ ಆದಂತಹ ಒಂದು ಕೆರೆ. ಇಷ್ಟು ಎತ್ತರದಲ್ಲಿ ಸಹ 1.5 ಫೀಟಲ್ಲಿ ಸಹ ಇಡೀ ವರ್ಷ ಇಡೀ ನೀರಿರುವುದು ಈ ಕ್ಷೇತ್ರದ ಒಂದು ವಿಶೇಷ ದೇವರ ಒಂದು ಅನುಗ್ರಹ ಅಂತ ಹೇಳ್ಬೋದು. ಇದು ಪಾರ್ವತಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ, ಗಣಪತಿಯವರ ಆರಾಧನೆ, ವ್ಯಾಘ್ರ ಚಾಮುಂಡಿ ಮತ್ತೆ ಐವರು ಉಳ್ಳಾಕುಳ ದೈವಗಳ ಆರಾಧನೆ ಆಗ್ತದೆ ಅಲ್ಲಿ. ಅದಲ್ಲಿ ಕೆಳಗೆ ಒಂದು ಭಟ್ಟಿ ವಿನಾಯಕ, ಹಾಗೆ ಹೇಳಿದ ಶ್ರೀರಾಮ ಬಾಣದಲ್ಲಿ ಕೆತ್ತಿದಂತಹ ಒಂದು ರೇಖಾ ಗಣಪತಿ ಉಂಟು, ಅದಕ್ಕೆ ಸಹ ಮಧ್ಯಾಹ್ನದಲ್ಲಿ ಪೂಜೆ ನಡೀತದೆ. ಮತ್ತೆ ಅಲ್ಲಿ ನಾಗನವನ, ಅಲ್ಲಿ ಒಂದು ಪಾರ್ಕ್ ಉಂಟು, ಜೈವಿಕ ಉದ್ಯಾನವನ ಅಂತೇಳಿ, ಅಂದ್ರೆ ಔಷಧೀಯ ಸಸ್ಯಗಳಿರುವಂತಹ ಒಂದು ಪಾರ್ಕಿನಾಗಿ ಮಾಡಿದ್ದಾರೆ. ಅದು ಇತ್ತೀಚೆಗೆ ಮಾಡಿದ್ದು. ಅದು ಈ ಸೈಡಲ್ಲಿ ಒಂದು ಉಗ್ರಾಣ ಗುಹೆ ಅಂತೇಳಿ ಕೆಳಗೆ, ಹಿಂದಿನ ಕಾಲ ರಾಜರು ಉಗ್ರಾಣ ಉಪಯೋಗ ಮಾಡ್ತಿದ್ರು ಅಂತೇಳಿ ಅದನ್ನು. ಇಷ್ಟು ಆರಾಧನೆ ಇಲ್ಲಿ ಕೆಳಗಿನ ದೇವಸ್ಥಾನ ನಡೀತದೆ. ಮಂಗಳೂರಿಂದ ಕಾರಿಂಜಕ್ಕೆ ಸುಮಾರು 37 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು. ನೀವು ಗಾಡಿಯಲ್ಲಿ ಬಂದ್ರೆ 1 ಗಂಟೆಯಲ್ಲಿ ರೀಚ್ ಆಗುವಂತಹ ಒಂದು ಪ್ರದೇಶ. ಈ ಪ್ರದೇಶಕ್ಕೆ ಬಂದ್ರೆ ಉಂಟಲ್ಲ ಸ್ವರ್ಗ ಅಂತ ಹೇಳ್ಬೋದು. ಜೊತೆಗೆ ಈ ಪ್ರದೇಶಕ್ಕೆ ಬಂದ್ರೆ BC ರೋಡ್ ಆಚೆಯಿಂದ ಪುತ್ತೂರು ಸೈಡಿಗೆ ನೀವು ತಗೊಂಡ್ರೆ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಇನ್ನೊಂದು ಇಂತಹದ್ದೇ ಒಂದು ಬಹಳ ಚೆನ್ನಾಗಿರುವಂತಹ ಶಿವನ ದೇವಸ್ಥಾನ ಕೂಡ ನೋಡ್ಬೋದು. ಅದೇ ನರಹರಿ ಪರ್ವತ. ನರಹರಿ ಪರ್ವತಕ್ಕೆ ಬೇಡ, ಪುತ್ತೂರು ಸೈಡ್ ಹೋಗೋದು ಬೇಡ, ಸ್ಟ್ರೈಟ್ ಕಾರಿಂಜಕ್ಕೆ ಬಂದು ಯಾವೆಲ್ಲ ಪ್ರದೇಶಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಸುಮಾರು 39 ಕಿಲೋಮೀಟರ್ ದೂರದಲ್ಲಿ ನಮಗೆ ಧರ್ಮಸ್ಥಳ ಶ್ರೀ ಮಂಜುನಾಥನ ದರ್ಶನ ಕೂಡ ಪಡಿಬಹುದು. ಮಂಜುನಾಥನ ದರ್ಶನ ಪಡೋದಕ್ಕಿಂತ ಮುಂಚೆ ಕಾರಿಂಜೆಯಿಂದ 30 ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ಗಡೈಕಲ್ಲನ್ನು ಕೂಡ ನೀವು ಹತ್ತಬಹುದು. ಈ ಕಾರಿಂಜ ಕ್ಷೇತ್ರಕ್ಕೆ ಬಂದ್ರೆ 4-5 ಕ್ಷೇತ್ರ ದರ್ಶನಗಳು ಕೂಡ ನಿಮ್ದಾಗುತ್ತೆ. ಹಾಗಾದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಾ? ಇಂಥ ಪ್ಲೇಸ್ ಅನ್ನು ಮತ್ತೆ ನಿಮ್ಗೆ ಯಾವತ್ತೂ ಕೂಡ ನೋಡೋಕ್ ಸಿಗಲ್ಲ. ಇದೇ ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡಿ ಇಂಥ ಪ್ಲೇಸ್ಗಳಿಗೆ ಬನ್ನಿ. ನಾನು ಚೈತನ್ಯ ಕೊಟ್ಟಾರಿ.